ನಮಸ್ಕಾರ. ಇವತ್ತು ನಾವು ಶಿರೂರು ಊರಲ್ಲಿ 2 ದಿನದಿಂದ ಶೂಟಿಂಗ್ ಮಾಡಕತ್ತೀವಿ. ಮಲ್ಲಿಕಾರ್ಜುನ್ ಅವರು ನಮ್ಗೆ ಬೆಳಗ್ಗೆನೆ ಹೇಳಿದ್ರು, ಅವರು ಟಿಫಿನ್ಗೆ. ಮತ್ತು ಅವರು ಇನ್ನೊಬ್ರು ಅವ್ರ ಹೆಸರು ಏನೈತಲ್ಲ ಸರ್, ಹೆಸರು ಈರಣ್ಣ ವಾಲ್ಮೀಕಿ ಅವರು ಕೂಡ ಬೆಳಗ್ಗೆ ನಮ್ಗೆ ನಾಷ್ಟ ಕರೆದಿದ್ರು. ಬಟ್ ನಮ್ಗೆ ಶೂಟಿಂಗಿಗೆ ಟೈಮ್ ಆಗುತ್ತೆ ಮತ್ತು ಬಿಸಿಲು ಜಾಸ್ತಿ ಇರೋದ್ರಿಂದ ಶೂಟಿಂಗ್ ಮಾಡೋಕ್ಕಾಗಿದ್ದಿಲ್ಲ. ಈಗ ಮಲ್ಲಿಕಾರ್ಜುನ್ ಅಣ್ಣವರು ಇಲ್ಲಿ ನಮಗೆ ಬೇಡ ಅಂದ್ರೂ ಟೀ ಮತ್ತು ಸ್ನ್ಯಾಕ್ಸ್ ಕೊಡ್ತಾರೆ. ಇವರೆಲ್ಲ ನಮ್ಮ ಕಲಾವಿದರು. ಅವ್ರು ವಿಡಿಯೋ ಮಾಡಕತ್ತಿರೋದು ಬ್ರಹ್ಮ. ಮಾತಾಡ್ರಿ ಬೇಗನ. ಈ ಹೊಸ ಊರಿಗೆ ಬಂದಾಗ ನೀನು ಈಗ ಫಸ್ಟ್ ಟೈಮ್ ಬಂದಿದ್ದು, ಭಾಳ ದಿನ ಆದಮೇಲೆ ಹೆಂಗೆ ಅನಿಸುತ್ತೆ? ಆ್ಯಕ್ಚುಲಿ ತುಂಬ ದಿನ ಆದಮೇಲೆ ನಾನು ಶೂಟಿಂಗ್ ಮಾಡೋಕ್ಕೆ ಬಂದಿದ್ದು. ಅದರಲ್ಲೂ ಹೊಸ್ದಾಗಿ ಬೇರೆ ಪ್ಲೇಸಿಗೆ ಬಂದಿರೋದು. ತುಂಬ ಚೆನ್ನಾಗೈತೆ ಪ್ಲೇಸ್ ಮಾತ್ರ. ಇಲ್ಲಿ ಎಲ್ಲರೂ ಎಷ್ಟು ಚೆನ್ನಾಗಿ ಹಚ್ಕೊಂಡವ್ರೆ ಅಂತಂದ್ರೆ ಎಲ್ಲರೂ ಕೇಳ್ತಾರೆ, ನೀವು ವಿಡಿಯೋ ಮಾಡಿದ್ದೀರಲ್ವ ಅಂತ. ಹಿಂಗೆ ನಮಗೆ ಸಪೋರ್ಟ್ ಮಾಡ್ತಾರೆ. ಮತ್ತು ಇದು ನಮ್ಗೆ ಯಾವುದೋ ಹೊಸ ಪ್ಲೇಸಿಗೆ ಬಂದಿದ್ದೀವಿ ಅಂತ ಅನ್ನಿಸ್ತಾನೆ ಇಲ್ಲ. ಇದು ನಮ್ಮ ನಾರ್ಮಲಾಗಿ ಏನೋ ನಮ್ಮೂರಿದ್ದಂಗೆ ಐತೆ. ತುಂಬ ಖುಷಿ ಆಗ್ತಾಯಿದೆ. ಹಿಂಗೆ ನಮಗೆ ಸಪೋರ್ಟ್ ಮಾಡಿ. ನಾವು 2 ದಿನದಿಂದ ಮಾಡಕತ್ತೀವಿ. ಮತ್ತು ನಾನು ಈಗ ಒಂದು 8 ದಿನದ ಮುಂಚೆ ಬಂದು ನೋಡ್ಕೊಂಡು ಹೋಗಿದ್ವಿ. ಅಂದರೆ ಯಾರಿಗೂ ಭೇಟಿಯಾಗಿದ್ದಿಲ್ಲ, ಸುಮ್ಮನೆ ಬೈಕ್ ಸ್ಕೂಟಿ ತೊಗೊಂಡು ಹಂಗೆ ನಾನು ಮತ್ತು ಬ್ರಹ್ಮ ಇಬ್ಬರು ಓಡಾಡ್ಕೊಂಡು ಹೋಗಿದ್ವಿ. ನಿನ್ನೆ ಬಂದಾಗಲೇ ಸುಮಾರು ಒಂದು 8 ಜನ ಬಂದು ನಮ್ಮ ವೀಡಿಯೋಗಳ ಬಗ್ಗೆ ಎಲ್ಲ ಮಾತಾಡಿ, ಆಮೇಲೆ ಇದೆಲ್ಲ ನಮಗೆ ಶೂಟಿಂಗಿಗೆ ಎಲ್ಲ ಥರದ ಅನುಕೂಲನ ಮಾಡಿಕೊಡಕತ್ತಾರೆ. ನಾವು ಇಷ್ಟು ದಿನ ಬೇರೆ ಊರಿಗೆ ಮಾಡ್ತಿದ್ವಲ್ಲ, ಈ ಹೊಸ ಊರು ಬಂದಿವಿ, ಇದು ಹೆಂಗೆ ಏನೋ ಅಂತ ನಮ್ಗೆ ಭಾಳ ಇದು ಅನ್ಸಕತ್ತಿತ್ತು. ಮುಜುಗುರ ಬಂದಾಗ ನಿನ್ನೆ ಇವತ್ತು 2 ದಿವಸ ಅದು ಮಾಡಕತ್ತಿ. ಆದರೆ ಇಲ್ಲಿ ಮಂದಿ ಜನ ಎಲ್ಲರೂ ಭಾಳ ಹಚ್ಕೊಂತಾರೆ, ಮನೆಯವ್ರ ಥರ ನೋಡ್ಕೊಂತಾರೆ. ಅಂದ್ರೆ ಚಾನಲ್ ನೋಡೋದಕ್ಕಿಂತ ನೋಡಿದ್ರೆ ಭಾಳ ಸೆಲ್ಫಿ ತಗೊಳೋದು, ಮದುವೆಗೆ ಹೋದಲ್ಲಿ ಅಲ್ಲಿಂದ ಸಿಂದರ್ಸಿ ಎಲ್ಲರೂ ಕೇಳಕತ್ತಾರೆ. ಗಂಡ್ಮಕ್ಳನ್ನೆಲ್ಲ ಹೆಣ್ಮಕ್ಳು ಎಲ್ಲರೂ ಭಾಳ ಪ್ರೀತಿಯಿಂದ ಕಲಾವಿದರನ್ನ ಭಾಳ ನೋಡ್ಕೊಳಕತ್ತಾರೆ. ನಾಷ್ಟ ಮಾಡಿ ಊಟ ಮಾಡಿ ಅಂತ ಅನ್ನಕತ್ತಾರೆ. ನಾವೇ ಬಂದಿಲ್ಲ ರೀ. ಅದರಲ್ಲೂ ಪಾಪ ಅಂಕಲ್ ನಮಗೆ ಚುರುಮುರಿ ಮತ್ತು ಬಜ್ಜಿ ಕೊಡ್ತಿದ್ದಾರೆ. ಥ್ಯಾಂಕ್ಸ್ ಹೇಳಬೇಕು. ಇವ್ರು ಇಷ್ಟು ನಮಗೆ ಕೇರ್ ಮಾಡ್ತಾರಲ್ಲ, ಅದರಲ್ಲೇ ನಮಗೆ ಗೊತ್ತಾಗುತ್ತೆ ಈ ಊರವರೆಲ್ಲ ಎಷ್ಟು ಜನ ನಮ್ಮನ್ನು ಕೇರ್ ಮಾಡ್ತಾರೆ ಅಂತ. ಮೊದಲಾಗಿ ಹೇಳ್ಬೇಕಪ್ಪ ಅಂತಂದ್ರೆ ಈ ಊರಾಗ ಭಾರಿ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಆಮೇಲೆ ಈ ಊರಾಗ ಏನು ಇಷ್ಟ ಆಗಿತ್ತು ಅಂದ್ರೆ ಲೊಕೇಶನ್. ಅದೊಂದು ಲೊಕೇಶನ್ ನೋಡಿದ್ರೆ ಯಾರಿಗೆ ತಾರೆ ಫಿಲಮ್ ಮಾಡೋಕ್ಕಾಗಂಗಿಲ್ಲ. ಎಲ್ಲರೂ ಬಂದು ಬೇರೆದವ್ರು ನೋಡಿದ್ರೆ ಅದನ್ನು ಎಲ್ಲರೂ ಬಂದು ಮಾಡ್ತಾರೆ. ಅಷ್ಟು ಚೆನ್ನಾಗೈತೆ ಪ್ಲೇಸ್, ಬ್ಯಾಕ್ಗ್ರೌಂಡ್ ಎಲ್ಲ ಚೆನ್ನಾಗೈತಿ. ನನಗಂತೂ ತುಂಬ ಖುಷಿ ಆಯಿತು. ಇದೇ ಥರ ನಮ್ಮ ಚಾನಲ್ ನೋಡ್ತೀರಿ, ಬೆಳೆಸ್ತೀರಿ ಇಷ್ಟೇಳಿ ನಂದು 2 ಮಾತು ಮುಗಿಸ್ತದೆ. ನನಗಂತ್ರ ಭಾಳ ಖುಷಿಯಾಗಿದೆ. ಯಾಕಂದ್ರೆ ನಾವು ರೆಗ್ಯುಲರಾಗಿ ಬಂದಿವೇನೋ ಅಂತ. ಅವ್ರಿಗೆ ಆ್ಯಕ್ಚುಲಿ ಅವರು ನಮ್ಮ ವಿಡಿಯೋ ಡೈಲಿ ನೋಡೋದ್ರಿಂದ ನಮ್ಮ ಹತ್ತಿರದಿಂದ ಮಾತಾಡ್ಸೀವಿ ಅನ್ನೋ ಫೀಲ್ ಅವ್ರಿಗೆ ಐತೆ. ಹಾಗಾಗಿ ನಮ್ಗೆ ಬೇಗ ಕ್ಲೋಸ್ ಆಗಿದ್ದಾರೆ. ನಮಗೇನಪ್ಪ ಅಂದ್ರೆ ಇವರು ಇಲ್ಲಿ ಎಷ್ಟು ನಮ್ಮನ್ನು ಕಾಳಜಿ ಮಾಡ್ತಾರಲ್ಲ, ಊಟದ್ದಾಗಲಿ ಅಥವಾ ನಮ್ಮನ್ನ ಅಷ್ಟೇ. ನಾವು ಶೂಟಿಂಗ್ ಮಾಡ್ತಾ ಇರುವಾಗ ಜನರು ಅವರವರೇನೋ ಸೈಲೆಂಟ್ ಮಾಡ್ತಾ ಇದ್ದಾರೆ. ಅದು ಭಾಳ ಖುಷಿ ಆಗ್ತಿದೆ. ಯಾಕಂದ್ರೆ ನಾವು ಹೊಸ ಊರಿಗೆ ಎಲ್ಲೇ ಹೋಗಲಿ ಅಲ್ಲಿ ಕಿರ್ಚಾಡಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ನಮಗೊಂದು ಭಯ, ನಾವು ಸ್ವಲ್ಪ ಜನ ಇದೀವಿ, ಹೆಂಗೆ ಅವ್ರನ್ನ ಸಮಾಧಾನ ಮಾಡೋದು ಅಂತ ನಮಗೊಂದು ಭಯ ಇರ್ತೈತಿ. ಆದರೆ ಇಲ್ಲಿ ಯಾವ ಭಯನೂ ಇಲ್ಲ. ಯಾಕಂದ್ರೆ ಅವ್ರವ್ರನ್ನ ಆಲ್ರೆಡಿ ನಾವು ಪರಿಚಯ ಇದೀವೋ ಅನ್ನೋ ರೀತಿಯಲ್ಲಿ ಅವರವರೇ ಜನರನ್ನ ಸಿಗ್ತಾರೆ. ಅದು ಭಾಳ ಖುಷಿ ಆಗ್ತಿದೆ. ಮಾಡಿದ್ದು ಮನೆಗಳನ್ನು ಪದೇ ಮಾಡಿದ್ವಿ, ಅಷ್ಟು ಶೂಟ್ ಆಗಿದೆ. ಸೊ ಇದನ್ನು ಇನ್ನು ಮುಂದೆ ನಾವು ಹಂಗೆ ಮಾಡ್ಬೋದು ಅಂತ ಅನಿಸ್ತಾ ಇದೆ ನನಗೆ. ಥ್ಯಾಂಕ್ ಯು. ಓಕೆ, ಇದೇ ಥರ ನಮ್ಮ ವಿಡಿಯೋ ನೋಡ್ತಾ ಇರ್ರಿ. ಟೀ ಕುಡಿದು ಈಗ ಟೈಮ್ ಆಯಿತು, ಆಲ್ರೆಡಿ 7 ಗಂಟೆ ಆಯಿತು. ಮನೆಗೆ ಹೋಗ್ಬೇಕು, ರೆಸ್ಟ್ ಮಾಡಬೇಕು. ಮತ್ತು ಇವೆಲ್ಲ ಕಾಫಿ, ಪೇಸ್ಟು, ಎಡಿಟಿಂಗ್ ಎಲ್ಲ ಇರ್ತದೆ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.